ಓಕೆ, ಅಟ್ ಫಸ್ಟ್ ಪ್ರಿಪೇರ್ಡ್ ಟು ಡೂ ಲಿಸ್ಟ್ ಅಂತ ಕರಿತೀವಿ. ಆಫೀಸಲ್ಲೆಲ್ಲ ಮಾಡಂತದ್ದು. ನಾನು ಫಸ್ಟ್ 10 ಗಂಟೆಗೆ ಆಫೀಸ್ ರೂಮ್ ಹೋಗ್ತಿದ್ದಂಗೆ ನಂದು ಹಿಂಗ್ ರೆಡಿ ಆಗತ್ತೆ. 1 2 3 4 5 ಏನೇನ್ ಕೆಲಸ ಆಗ್ಬೇಕು. ಇವತ್ತು ಇಂಗ್ಲಿಷ್ ವಿಡಿಯೋ ರಿಲೀಸ್ ಆಗ್ಬೇಕು, ಇದು ರೆಕಾರ್ಡ್ ಆಗ್ಬೇಕು, ಇದು ಎಡಿಟ್ ಆಗ್ಬೇಕು, ಇದು ಇಷ್ಟೊತ್ತಿಗೆ ಆಗ್ಬೇಕು, ಇದು ಕಮಿಷನರ್ ಮೀಟ್ ಆಗ್ಬೇಕು, ಸಿಒ ಮೇಡಮ್ ಹತ್ರ ಹೋಗ್ಬೇಕು, ಡೈರೆಕ್ಟರ್ ತಗೋಬೇಕು, ಇಲ್ಲೇನೋ ಲ್ಯಾಪ್ಟಾಪ್ ತಂದ್ಕೊಡ್ರಿ ಅಂತಿರ್ತಾರೆ, ಅದು ಮಾಡ್ಬೇಕು. ಹಿಂಗೆಲ್ಲ ಲಿಸ್ಟ್ ಹಾಕೊಂತೀವಿ. ಹಾಕೊಂಡ್ ಟಕ 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 ಆ ಕೆಲ್ಸಗಳೇ ಮಾಡ್ಕೊಂತ ಹೋಗಿ ಸಂಜೆ ಆಫೀಸ್ ಬಿಡೋ ಟೈಮಲ್ಲಿ ರೈಟ್ ಮಾರ್ಕ್ ಇಂಟು ಮಾರ್ಕ್ ಬೀಳುತ್ತೆ. ಇಲ್ಲಾಂದ್ರೆ ನೀವು ಅಯ್ಯೋ ಬೆಳಿಗ್ಗೆ ಇದ್ ಮಾಡ್ಬೇಕು ಅಂತ ಬಂದೆ ಮಾಡ್ಲಿಲ್ಲ ಅಂತ ಮನೆಗೆ ಹೋಗ್ತೀರಿ. ನಾಳೆ ಬರ್ತೀರಿ, ಸೇಮ್ ಸ್ಟೋರಿ, ಅಯ್ಯೋ ಇದ್ ಮಾಡ್ಬೇಕಂತ ಬಂದೆ ಮಾಡ್ಲಿಲ್ಲ. ಸೊ ಸಿಂಪಲ್ ಒಂದ್ ಪೇಪರ್ ಇಟ್ಕೊಂಡು, ಅದೇನ್ ಡೈರಿನೇ ಅಂತಲ್ಲ, ಒಂದ್ ಪೇಪರ್ ಅಲ್ಲಿ ಟಕ್ 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 ಇದ್ ಬರ್ಕೊಳ್ಳೋದು, ಅದನ್ನ ಮಾಡಿ ಮುಗಿಸೋದು. ಅಷ್ಟ್ ಮಾಡ್ಬಿಟ್ರೆ ನಮ್ ಟೈಮ್ ಪ್ರಾಪರ್ ಯೂಸ್ ಆಗತ್ತೆ. ಈ ಲಿಸ್ಟೇ ರೆಡಿ ಆಗದೆ ಇದ್ದಾಗ ನಾನು ಕೂಡ ಟೈಮ್ ಅನ್ನ 1 ಡೇ ಫುಲ್ ಕಳೆದಿರ್ತೀನಿ, ಏನ್ ಮಾಡಿದೀನಿ ನಂಗೆ ಗೊತ್ತಿರಲ್ಲ. ಅಟ್ ಲೀಸ್ಟ್ ಟು ಡೂ ಲಿಸ್ಟ್ ಅಲ್ಲಿ ಒಂದು 4-5 ವರ್ಕ್ ಇತ್ತು ಅಂದ್ರೆ ಆ ಟೈಮ್ ಪ್ರಾಪರ್ ಆಗಿ ಮ್ಯಾನೇಜ್ ಆಗತ್ತೆ. ಜೊತೆಗೆ ಸಿಂಪ್ಲಿ ನಾವು ಹೆಂಗೆ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತೀವಿ ಅನ್ನೋ ಒಂದು ಟೈಮ್ ತೋರಿಸ್ತೀವಿ ನಿಮಗೆ. ಡೇಟ್, ಇಂಥ ಡೇಟ್ಗೆ ಏನಿರುತ್ತೆ. ಓಕೆ, ಹೌ ಟು ಪ್ರಿಪೇರ್ ಎಕ್ಸಾಮ್, 6 ಗಂಟೆ ಕಮಿಷನರ್ ಸರ್ ಲೈವ್ ಇರುತ್ತೆ. ನೆಕ್ಸ್ಟ್ ಡೇಟು ಇಂಥ 30ನೇ ತಾರೀಕು ಬೆಳಿಗ್ಗೆ ಒಂದು ಕ್ಲಾಸು, ನೆಕ್ಸ್ಟ್ ಒಂದು ಕ್ಲಾಸು, ನೆಕ್ಸ್ಟ್ ಒಂದು ಕ್ಲಾಸು, ನೆಕ್ಸ್ಟ್ ಒಂದು ಕ್ಲಾಸು, ನೆಕ್ಸ್ಟ್ ಟೆಸ್ಟು. 1 ಡೇನಲ್ಲಿ ಟೈಮ್ ಬೈ ಟೈಮ್ ಅವರ್ಲಿ ಏನ್ ಬರ್ಬೇಕು ಅಂತ. ನಾನು ಇಲ್ದೇ ಇದ್ರು ನಮ್ 4-5 ಜನ ಟೀಮ್ ಇರುತ್ತೆ. ಆ ಅವರ್ಗೆ ನಾನು ಇಲ್ಲ ಅಂದ್ರೂ ಆ ಟೈಮ್ಗೆ ಆ ಕ್ಲಾಸ್ ಬಂದ್ಬಿಡ್ಬೇಕು. 1 ಗಂಟೆಗಿದು, 3 ಗಂಟೆಗಿದು, 5 ಗಂಟೆಗಿದು, 7 ಗಂಟೆಗಿದು. ಹಂಗ್ ಬರೋ ಕಾರಣಕ್ಕಾಗಿನೇ ಸರ್ಕಾರದ ಒಂದು ಯೂಟ್ಯೂಬ್ ಚಾನಲ್ ನಾಳೆ ನಾಡೋದ್ರಲ್ಲಿ 5 ಲಕ್ಷ ಜನ ಫಾಲೋವರ್ಸ್ ಇರ್ತಾರೆ. ನೋ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ದಟ್ ಮಚ್ ಚಾನಲ್. 1 ಲಕ್ಷ ಸಬ್ಸ್ಕ್ರೈಬರು ಯಾವ ಚಾನಲ್ಗೂ ಇಲ್ಲ. ಬಟ್ ನಮ್ ಚಾನಲ್ ಹಿಂಗಿದೆ, ಬಿಕಾಸ್ ಟೈಮ್ ಇಟ್ಕೊಂಡ್ ಕೆಲಸ ಮಾಡಿದ್ರೆ ಆ ರೆಸ್ಪಾನ್ಸ್ ಹಂಗ್ ಬರ್ತಾ ಬರತ್ತೆ. ನೆಕ್ಸ್ಟ್, ಅಪ್ಲೈ ಅಂಡ್ ಅಪ್ಗ್ರೇಡ್ ವಿತ್ ಟೆಕ್ನಾಲಜಿ. ಟೈಮ್ ಸೇವ್ ಮಾಡೋದಕ್ಕೆ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ನೀವು ನಂಗೆ ಬರಲ್ಲ ಗಿರಲ್ಲ ಅನ್ನಂಗಿಲ್ಲ, ಅದೇನ್ ದೊಡ್ಡ ವಿದ್ಯೆ ಇರಲ್ಲ. ಚೋಟ ವಿಷಯಗಳನ್ನ ಕಲ್ತ್ಕೊಂಡ್ ಬಿಟ್ರಿ ಅಂದ್ರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂದ್ರೆ, ಮೊದ್ಲು ನನ್ಗೆ ಒಂದೇನೋ ಲೆಟರ್ ಟೈಪ್ ಮಾಡ್ಬೇಕು ಅಥವಾ ಏನೋ ಮಾಡ್ಬೇಕು, ರಿಸೋರ್ಸ್ ತಗೋಬೇಕು, ಅದನ್ನ ಟೈಪ್ ಮಾಡ್ಕೋ ಅಂತ ಕುತ್ಕೋತಿದ್ದೆ. ಇದು ಓಕೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿ ಪುರಾಣ ಮಾಡ್ಕೊಂತ ಕುತ್ಕೋತಿದ್ವಿ. ಈ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಐ ಶೋ ಸಮ್ ಹಿಯರ್, ಕೆಲವೊಂದು ತೋರಿಸ್ತೀನಿ ಇಲ್ಲಿ ನಿಮ್ಗೆ. ಓಕೆ, ಗೂಗಲ್ ಲೆನ್ಸ್ ಅಂತೇಳಿ. ಗೂಗಲ್ ಲೆನ್ಸ್ ಅನ್ನು ಬಳಸೋದು ಒಂದ್ 2-3 ಅಷ್ಟು ಹೇಳ್ತೀನಿ, ಬಹಳ ಹೇಳೋದಿಲ್ಲ. ಗೂಗಲ್ ಅಲ್ಲಿ ಹಿಂಗ್ ಹೋಗ್ತೀರಿ. ಓಕೆ, ಇಲ್ಲಿ ಲೆನ್ಸ್ ಅಂತ ಒಂದ್ ಚಿತ್ರ ಇರುತ್ತೆ. ನೀವೇನೋ ಟೈಪ್ ಮಾಡ್ಬೇಕು, ಅಲ್ಲೆಲ್ಲೋ ಪ್ರಿಂಟೆಡ್ ಕಾಪಿ ಇದೆ. ಹಿಂಗ್ ಹಿಡಿದು ಹಿಂಗ್ ಕ್ಲಿಕ್ ಮಾಡಿದ್ರೆ ಅದಷ್ಟು ಕಾಪಿಯಾಗಿ ಅಲ್ಲಿ ಬರುತ್ತೆ ಮೊಬೈಲ್ಗೆ, ಪೂರ್ತಿ ಟೆಕ್ಸ್ಟ್, ಒಂದ್ ಅಕ್ಷರ ಬಿಡ್ದಂಗೆ. ಯಾವ್ದಾದ್ರು ಬುಕ್ ಇದೆಯಾ ಮೇಡಮ್ ಇಲ್ಲಿ? ರೈಟಿಂಗ್ ಬುಕ್. ಎಸ್. ಓಕೆ, ಇಲ್ಲಿ ವಿಶೇಷ ಹಕ್ಕಿನ ರಜೆ, ಗಳಿಕೆ ರಜೆ ಅಂತೆಲ್ಲ ಸರ್ ತುಂಬಾ ಬರ್ಕೊಂಡ್ ಬಂದಿದ್ದಾರೆ. ಇಲ್ಲಿದೆ. ಇದಿಷ್ಟು ಟೈಪ್ ಮಾಡ್ತಾ ಕೂರೋ ಬದಲು ಸಿಂಪ್ಲಿ ಹಿಂಗ್ ಹಿಡ್ಕೊಂಡು ಲೆನ್ಸಿಗೆ ಹೋಗ್ತೀವಿ. ಓಕೆ, ಜಸ್ಟ್ ಹಿಂಗ್ ಕ್ಲಿಕ್, ಇಲ್ಲಿ ನೋಡ್ರಿ, ಕ್ಲಿಕ್ ಮಾಡ್ತಾ ಹಿಂಗ್ ರೆಡಿ ಆಯ್ತು. ಹಿಂಗ್ ಹಿಡ್ಕೊಂಡು ಕಾಪಿ ಅಂತ ಹೊಡೆದ್ಬಿಟ್ರೆ ಇಷ್ಟು ಕಾಪಿ ಮಾಡ್ಕೊಂಡ್ವಿ. ಕಾಪಿ ಟೆಕ್ಸ್ಟ್ ಮೇಲ್, ವಾಟ್ಸಪ್, ಇದಿಷ್ಟು ಬರೆಯೋದ್ ತಪ್ಪೇ ಹೋಯ್ತು. ಕನ್ನಡ ಬೇಕಾ ಕನ್ನಡ, ಇಂಗ್ಲಿಷ್ ಬೇಕಾ ಇಂಗ್ಲಿಷ್, ಜಸ್ಟ್ ನೀವು ಎಡಿಟ್ ಮಾಡಿದ್ರಾಯ್ತು. ಅದ್ ಬಿಟ್ಕೊಂಡು ಇದಿಷ್ಟು ನೀವು ಟೈಪ್ ಮಾಡ್ಕೊಂತ ವಿಶೇಷ ಹಕ್ಕಿನ ರಜೆ ಅಂತ ಮಾಡೋ ಬದಲು, ಈಗ ನಾವು PPTಗಳೆಲ್ಲ ಪ್ರಿಪೇರ್ ಅನ್ನ ಮೊದ್ಲು 3 ದಿನ ತಗೊಳ್ಳೋದು, ಇವತ್ತು 30 ನಿಮಿಷದಲ್ಲಿ ಮಾಡ್ತೀವಿ. ಬಿಕಾಸ್ ಆ ಇಡೀ ಬುಕ್ ಮೇಲೆ ಹಿಂಗ್ ಹಿಡಿತೀವಿ. ಹಿಂಗ್ ಹೊಡೆದ್ರೆ ಸಾಕು, ಬುಕ್ಕೆ ಕಾಪಿಯಾಗಿ ಬರತ್ತೆ. ಫೋಟೋ ಅಲ್ಲ, ಟೆಕ್ಸ್ಟ್. ಆ ಟೆಕ್ಸ್ಟ್ ನೀವ್ ಹೆಂಗ್ ಬೇಕಂಗ್ ಎಡಿಟ್ ಮಾಡ್ಕೊಂಡ್ಬಿಟ್ರಾಯ್ತು. ಅಲ್ಲಿಗೆ 3 ಗಂಟೆ ಮಾಡೋ ಕೆಲಸ 3 ನಿಮಿಷದಲ್ಲಿ ಮಾಡ್ಬೋದು. ವಿತ್ ಗೂಗಲ್ ಲೆನ್ಸ್ ಎಡಿಟ್ ಮಾಡ್ಬೋದು. ಟೆಕ್ಸ್ಟ್ ಬಂದ್ಬಿಡುತ್ತೆ ಸರ್. ಈ ಟೆಕ್ಸ್ಟೇ ಬಂತಿಲ್ಲ ನೋಡ್ರಿ, ಇದು ಕಾಪಿ ಮಾಡಿದೆ. ಈಗ ಇದು ವಾಟ್ಸಪ್ ಹಾಕ್ತೀನಿ, ನಿಮ್ಗೆ ಹಾಕ್ತೀನಿ, ನಿಮ್ಗೆ ಮಂಜುನಾಥ್ ಸರ್. ಓಕೆ, ನೀವು ಆಮೇಲೆ ಹೋಗಿ ಇವತ್ತು ಟ್ರೈ ಮಾಡ್ರಿ. ಏನಾದ್ರು ಡೌಟ್ ಬಂದ್ರೆ ನಿಮಗೆ ನಮ್ದು ಇದೇ ಆಫೀಸ್ ಅಲ್ಲ, ವಿ ಕ್ಯಾನ್ ಬಂದ್ ನಿಮಗೆ ಅದೇನ್ ಲೆನ್ಸ್ ಅಂತ ಹೇಳ್ಕೊಡ್ಬೋ. ಅಂದ್ರೆ ಎಲ್ಲರಿಗೂ ಕೆಲವ್ರಿಗೆ ಗೊತ್ತಿರುತ್ತೆ, ಏನಪ್ಪಾ ಚೈಲ್ಡಿಶ್ ತರ ಹೇಳ್ತಾರೆ ಅನ್ಕೋಬೇಡ್ರಿ. ಲುಕ್ ಹಿಯರ್, ಇದೇನ್ ಲೆನ್ಸ್ ಮಾಡಿದ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಸರ್ಗ್ ಹೋಯ್ತದು. ಈಗ ಇದನ್ನ ಮೇಲ್ ಕಳ್ಸ್ಕೊಂಡ್ರೆ ನೀವು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತೀರಿ, ಅಲ್ಲಿ ಟೈಪ್ ಮಾಡೋದು ಸಣ್ಣ ಪುಟ್ಟ ಎಡಿಟ್ ಇರುತ್ತೆ. 99% ಕರೆಕ್ಟೇ ಬರುತ್ತೆ. ಏನಿದೆ ಅಕ್ಷರ ಹಿಂಗ್ ಹಿಡ್ದು ಹಿಂಗ್ ಕ್ಲಿಕ್ ಮಾಡಿದ್ರೆ ಸಾಕು, ಬಂದ್ಬಿಟ್ಟಿರೋದು. ಅಲ್ಲಿಗೆ ನೀವು ಯಾವ್ದೋ ಒಂದು ನೋಡ್ಕೊಂಡು ಹಿಂಗ್ ಟೈಪ್ ಮಾಡ್ತಾ ಇದೀರಿ ಅಂದ್ರೆ ಯು ಆರ್ ಇನ್ ಓಲ್ಡ್ ಜನರೇಷನ್ ಅಂತ. ನೋಡ್ಕೊಂಡು ಟೈಪ್ ಮಾಡೋ ಕಾಲ ಹೋಗಾಯ್ತಾಗ್ಲೇ 2 ಇಯರ್ ಬ್ಯಾಕೆ ಅದು. ಹಿಂಗ್ ಹಿಡಿಬೇಕು, ಕ್ಲಿಕ್ ಮಾಡ್ಕೋಬೇಕು, ಟೆಕ್ಸ್ಟ್ ತಗೋಬೇಕು, ಅಲ್ಲಿ ಹಾಕೊಂಡು
ಎಡಿಟ್ 2 ಮಿನಿಟ್ ಅಲ್ಲಿ ಎಡಿಟ್ ಮುಗಿದೋಯ್ತು. ನೀವಿನ್ನೂ ಟೈಪ್ ಮಾಡ್ತಿದೀವಿ ಅಂತ ಅಂದ್ರೆ ದಟ್ ಇಸ್ ರಾಂಗ್. ಅಲ್ಲಿಗೆ 1 ಸ್ಟೇಜ್ ಆಫ್ ಟೈಮ್ ಪ್ರಿಸರ್ವೇಶನ್.